ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ತಪ್ಪುಗಳ ಬಗ್ಗೆ ಹೇಳಿದ್ದಾರೆ. ನಾನು ಈಗ ಅವ್ರಿಗೆ ಕ್ಲಾರಿಫಿಕೇಶನ್ ದಾಖಲೆ ಕಳಿಸ್ಕೊಟ್ಟಿದ್ದೀನಿ. 59 ತಪ್ಪುಗಳು 79 ತಪ್ಪುಗಳ ಬಗ್ಗೆ ದಾಖಲೆ ಕೊಟ್ಟಿದ್ದೀನಿ ಅವ್ರಿಗೆ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಇಟ್. ಅಲ್ಲ ಸರ್, ಒಂದೇ ನಿಮಿಷ ಕೊಟ್ಟಿದ್ದೀನಿ. ಅವರು ಅವ್ರ ಬಗ್ಗೆ ಕೈ ತೋರಿಸಿದ್ರು. ಅಂದ್ರೆ 3 ತಪ್ಪಾಗಿದೆ ಅಂತ ಹೇಳಿದ್ರು. ಅದೇ ಕರೆಕ್ಟ್ ಸರ್. ಎಕ್ಸಾಂಪಲ್ ನೀವು ಕರೆಕ್ಟ್ ಅಲ್ಲ, ನೀವು ಅವ್ರು ಹೇಳಿದ್ದು ಒಪ್ತೀರಾ ಅಥವಾ ನಾನು ಕೊಟ್ಟಿದ್ದ ದಾಖಲೆಗಳು ಒಪ್ತೀರಾ? ಅದನ್ನ ದಯವಿಟ್ಟು ಹೇಳಿ. ಅದನ್ನ ಹೇಳಿದ್ರೆ ಸ್ವಲ್ಪ ನಮಗೂ ಅರ್ಥ ಆಗ್ತದೆ. ಯಾಕಂದ್ರೆ ನಮ್ಮ ಓಡುದು ಸಿದ್ದು 7 ಕೋಟಿ ಕನ್ನಡಿಗರ ಮಾನ ಮರ್ಯಾದೆ ಪ್ರಶ್ನೆ ಇದು. ನಮ್ಗೆ ಅದನ್ನ ಬಡವರು, ಇವರೆಲ್ಲರೂ ಬಡವರೇ. ತಾವು ನೀವು ತಮ್ಮನ್ನು ಭೇಟಿ ಮಾಡಿದ್ದಾರೆ. ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್ ಮುಖ್ಯಮಂತ್ರಿಗಳೇ, ಹೇಳಿ ನಾವೆಲ್ಲ ಹಳ್ಳಿಯಿಂದ ಬಂದಿದ್ದವರು. ನಾನು ಪ್ರಶ್ನೆ ತಾವು ಹೇಳಿದ್ದು, ನನ್ನಲ್ಲ, ನಿಮ್ಮನ್ನ ಹೇಳಿದ್ದು. ನಾನು ಸಿಟಿ ಅಲ್ಲಪ್ಪ, ಜಾಲಹಳ್ಳಿ. ಅಲ್ಲಿ ಈಗ ಕಾರ್ಪೊರೇಷನ್ ಔಟ್ ಇದೆ ನೋಡಿ. ಅವರು ತಜ್ಞರು, ಅವ್ರು ಏನ್ ಮಾಡೋದು, ಎಲ್ಲಾ ವಿಚಾರಕ್ಕೂ ಎಂಟ್ರಿ ಸರ್ವ. ಅದೇನೋ ಒಂದೇನೋ ಬಿರುದು ಕೊಟ್ಬಿಡಿ ಸನ್ಮಾನ್ಯ. ಪಾಯಿಂಟ್ ಆಫ್ ಆರ್ಡರ್ ಎಕ್ಸ್ಪರ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಷ್ಟನ್ನ ಕ್ಲಾರಿಫೈ ಮಾಡಿ. ನಾನು ಕೊಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀನಿ ನಿಮ್ಮ ಹತ್ರ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಹಳ್ಳಿಯಿಂದ ಬಂದಿರೋವಂತೆ. ಇಲ್ಲಿ ಎರೆಹುಳು ಅಂತ ಇರ್ಬೇಕಾಯ್ತು ಸರ್, ಮಣ್ಣು ಹುಳು ಅಂತ ಹಾಕಿದ್ದಾರೆ. ಮಣ್ಣಲ್ಲಿ ಎಷ್ಟೆಷ್ಟು ಹುಳುಗಳು ಇರ್ತವೆ, ಅಲ್ಲಿ 1,000 ಇರ್ತವೆ. ಆಮೇಲೆ ಈಶಾನ್ಯ ರಾಜ್ಯಗಳು ಅಂತ ನಾವ್ ಹೇಳೋದು, ಇವರು ಬರ್ದಿದ್ದಾರೆ ಉತ್ತರ ಪೂರ್ವ ರಾಜ್ಯಗಳು. ಆಮೇಲೆ ಅಮೆರಿಕಾದ ಅಧ್ಯಕ್ಷ ಅಲ್ಲ, ಅಮೆರಿಕಾದ ರಾಷ್ಟ್ರಪತಿ ಯಾರು? ಎಲ್ಲ ಈ ತರ ತಪ್ಪುಗಳು ಕೊಟ್ಬಿಟ್ಟು 3 ತಪ್ಪು ಅಂತಾರಲ್ಲ. ದಯವಿಟ್ಟು ಅದಕ್ಕೆ ನೀವು ಅದನ್ನ, ನಾನು ಈಗ ದಾಖಲೆ ಕೊಟ್ಟಿದ್ದೀನಿ, ಅದನ್ನ ದಯವಿಟ್ಟು ಸರಿನೋ ಇಲ್ಲೋ ಹೇಳಿ, ರಾಜ್ಯದ ಜನತೆಗೆ ಒಂದು ಮೆಸೇಜ್ ಹೋಗಿ ದಯವಿಟ್ಟು. ಆಮೇಲೆ ಎಕ್ಸಾಮ್ ಮಾಡಿ ಅಷ್ಟೇ. ಉತ್ತರ ಕೊಡ್ತಾರಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಕೂತ್ಕೊಳ್ಳಿ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್. ಸಿದ್ದೆ ನೆಕ್ಸ್ಟ್ ರೆಡಿ ಎಷ್ಟು ತಪ್ಪುಗಳಿದ್ದಾವೆ ಅನ್ನತಕ್ಕಂಥದ್ದು ಮಾತಾಗೋ ಬರಬೇಕು. ಮೈಕ್ ಕೊಡಪ್ಪ, ಸೌಂಡ್ ಕೊಡಯ್ಯ. ಕೇಳಿಸ್ತಾ ಇಲ್ವಾ? ಯಾರಿಗೆ ಕೇಳುದಿಲ್ಲ ದಯವಿಟ್ಟು ಇಯರ್ಫೋನ್ ಹಾಕಿ ಕಿವಿಗೆ, ಕೇಳ್ತದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಪತ್ರಿಕೆಯಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ತಪ್ಪುಗಳಿದ್ದು, 59 ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿತ್ತು. ನೀವು ಹೇಳೋ ಪ್ರಕಾರ 79 ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಇಟ್ ದಿ ಕರೆಕ್ಟ್ನೆಸ್ ಆಫ್ ದಿ ನಂಬರ್ಸ್. ಅವ್ರು ಕೊಟ್ಟಿರೋದು ಹೇಳಿದೆ ನಾನು. ತಜ್ಞರ ಸಮಿತಿಯವರು ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ 10 ತಪ್ಪುಗಳಿದ್ದಾವೆ ಅಂತ ಹೇಳಿದ್ದಾರೆ. ಎರಡನೇ ಸಾರಿ ಎಕ್ಸಾಮಿನೇಷನ್ ಮಾಡಿದಾಗ ತಜ್ಞರ ಸಮಿತಿ ಮತ್ತೆ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಅವರು 6 ತಪ್ಪುಗಳಿದ್ದಾವೆ, ಗ್ರೇಸ್ ಮಾರ್ಕ್ಸ್ ಕೊಡಿ ಅವ್ರಿಗೆ, 6 ತಪ್ಪುಗಳಿಗೂ ಮಾಡಿಬಿಟ್ಟಿದ್ದಾರೆ. ಅದನ್ನು ಸರ್ವ್ ಮಾಡಿ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದು ನಾನು. ಆಮೇಲೆ ನಾನು ಎಲ್ಲೂ ಕೂಡ ಮರುಪರೀಕ್ಷೆ ಮಾಡೋದೇ ಇಲ್ಲ ಅಂತ ಹೇಳಿಲ್ಲ. ನಾನು ಮರುಪರೀಕ್ಷೆ ಮಾಡೋದೇ ಇಲ್ಲ ಅಂತ. ಈಗ ಮೊದಲನೇ ಸಾರಿ ನನ್ನ ಗಮನಕ್ಕೆ ಬಂದಾಗ ಕನ್ನಡದಲ್ಲಿ ಇಷ್ಟೊಂದು ತಪ್ಪುಗಳಾಗಿದ್ದಾವೆ ಭಾಷಾಂತರದಲ್ಲಿ ಅಂತ ನನ್ನ ಗಮನಕ್ಕೆ ಬಂದಾಗ, ಅಭ್ಯರ್ಥಿಗಳು ನನ್ನ ಗಮನ ಸೆಳೆದಾಗ, ನಾನು ಚೇರ್ಮನನ್ನು ಕರೆದೆ, KPSC ಚೇರ್ಮನನ್ನು ಕರೆದು, ನೋಡಪ್ಪ ಇಷ್ಟೊಂದು ತಪ್ಪುಗಳಾಗ್ಬಿಟ್ಟಿದ್ದಾವೆ, ನೀವು ನೋಡ್ಕೊಂಡು ಹೆಂಗೆ ಕೂತಿರ್ತೀರಿ ನೀವು ಚೇರ್ಮನ್ ಹೋದವರು? ಇದು ಯಾರಿಗೂ ಅನ್ಯಾಯ ಆಗೋದು? ನಿಮ್ಗೆ ಯಾರಿಗೂ ಅನ್ಯಾಯ ಆಗಲ್ಲ. ಅಲ್ಟಿಮೇಟ್ಲಿ ಯಾರು ಪರೀಕ್ಷೆ ಬರೆದಿರ್ತಾರೆ ಪಾಪ, ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದ್ದಾರಲ್ಲ, ಅಭ್ಯರ್ಥಿಗಳಿದ್ದಾರಲ್ಲ, ಅವರು ಬಡವರ ಕುಟುಂಬದಿಂದ ಬಂದಂಥವ್ರು, ಹಳ್ಳಿಗಾಡಿನಿಂದ ಬಂದಂಥವ್ರು, ಹಿಂದುಳಿದ ವರ್ಗದಿಂದ ಬಂದಂಥವ್ರು, ಪರಿಶಿಷ್ಟ ಜಾತಿಯಿಂದ ಬಂದಂಥವ್ರು ಅಂತ ಹೇಳಿದ ಮೇಲೆ ಮರುಪರೀಕ್ಷೆ ಮಾಡೋದು.
ಆ ಮರು ಪರೀಕ್ಷೆನಲ್ಲೂ ಕೂಡ ತಪ್ಪಾಗಿದೆ ಅಂತೇಳಿ ಬಂದು ನನಗೆ ಭೇಟಿ ಮಾಡಿದ್ದಾರೆ. ನಾನೇನು ಹೇಳಿದ್ದೀನಿ, ನಾನು ಮರು ಪರೀಕ್ಷೆ ಮಾಡಲ್ಲ ಅಂತ ಹೇಳಿಲ್ಲ, ನಾನು ಮಾಡಲ್ಲ ಪರೀಕ್ಷೆನ, ಅಥವಾ ಅವ್ರಿಗೆ ಸೂಚನೆ ಕೊಡಲ್ಲ ಅಂತಲೂ ಹೇಳಿಲ್ಲ. ಆದರೆ ಎರಡನೇ ಪರೀಕ್ಷೆ ಆದಮೇಲೆ ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದರಲ್ಲಿ ಇಂಗ್ಲೀಷು ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆ, ಕನ್ನಡದ ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆ ಎರಡು ಥರ ಇರ್ತವೆ. ಒಂದು ತರ್ಜುಮೆ ಮಾಡಿರ್ತಕ್ಕಂಥದ್ದು ಕನ್ನಡಕ್ಕೆ ಸರಿ ಇಲ್ಲ, ಅದರಿಂದ ತಪ್ಪುಗಳಿದ್ದಾವೆ, ಅದರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು. ನಮಗೆಲ್ಲ ಅನ್ಯಾಯ ಆಗ್ತದೆ ಇದು ಅಂತ, ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು. ಇನ್ ದಿ ಮೀನ್ ವೈಲ್ ಎರಡನೇ ತಜ್ಞರ ಸಮಿತಿ ವರದಿ ಕೊಟ್ಟ ಮೇಲೆ, ಶಿಫಾರಸು ಮಾಡಿದ್ಮೇಲೆ, ನಾನು 6 ತಪ್ಪುಗಳಿದ್ದಾವೆ, ಇದನ್ನು ಎಂಥದ್ದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಲೋಕಾಯುಕ್ತದವರೇ, ನಾವೆಲ್ಲ ಸರ್ಕಾರ ತಕ್ಕ ಇದಲ್ಲ ಅಲ್ಲ, ಎಂಥದ್ದು ಲೋಕಸೇವಾ ಆಯೋಗ, ಲೋಕಸೇವಾ ಆಯೋಗದವರೇ ಅದನ್ನು ಒಂದು ಪ್ರಿಲಿಮಿನರಿನಲ್ಲಿ ಮೇನ್ ಪರೀಕ್ಷೆಗೆ ಬರ್ರಿ ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ ಚಾಲೆಂಜ್ ಆಗಿದೆ. ಚಾಲೆಂಜ್ ಆಗಿ KITನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅದನ್ನು ಚಾಲೆಂಜ್ ಮಾಡಿ KITನವರು ಏನು ಹೇಳಿದ್ದಾರೆ ಅಂತಂದರೆ, ಮೊನ್ನೆ 10ನೇ ತಾರೀಕಿಗಿತ್ತು ಕೇಸು, 10ನೇ ತಾರೀಕು ಅದು ಆರ್ಗ್ಯುಮೆಂಟು ಆಗಿ ಪಾರ್ಟ್ 2 ಆಗಿ ನಾಳೆಗೆ ಹೋಗಿದೆ, 13ನೇ ತಾರೀಕು ಹೋಗಿದೆ. ಫಾರ್ ಫರ್ದರ್ ಆರ್ಗ್ಯುಮೆಂಟ್ಸ್ ಕಾಲ್ ಆನ್ 13/3/2025 ಅಂತ ಹೋಗಿದೆ. ಈಗ ನಾನು ಯಾವತ್ತೂ ಕೂಡ ಇದನ್ನು ಅಧಿಕಾರಿಗಳನ್ನು ವಹಿಸ್ಕೊಂಡ ಮಾತಾಡೋದಾಗಲಿ ಅಥವಾ KPSCನ ವಹಿಸ್ಕೊಂಡು ಮಾತಾಡೋದಾಗಲಿ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ನ್ಯಾಯ ಇದೆ ಅದಕ್ಕೆ ನ್ಯಾಯಕ್ಕೋಸ್ಕರ ನ್ಯಾಯವಾಗಿ ಹೇಳ್ತಕ್ಕಂಥದ್ದು. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಯಾರು ಭಾಷಾಂತರಕಾರರಿದ್ದಾರೆ ಅವ್ರು ತಪ್ಪು ಮಾಡಿದರೆ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅಂತ ಹೇಳಿ, ತಪ್ಪು ಮಾಡಿರೋದು ಅಂತ ಗೊತ್ತಾಗಿದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ, ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಟ್ ಕೂಡ ಮಾಡಿ ಅಂತ ಹೇಳಿ. ಬರೀ ಭಾಷಾಂತರ ಮಾಡಿದ್ರೆ ಉಪಯೋಗಿಲ್ಲ ಸರ್. ಭಾಷಾಂತರಕಾರ ನಾನು ಪರ್ಟಿಕ್ಯುಲರ್ ಆಗಿ ಇದು ಹೇಳ್ತಾ ಇದ್ದೀನಪ್ಪ. ಭಾಷಾಂತರ ಮಾಡಿದವರಿಗೆ ಬೇರೆಯವರು ತಪ್ಪು ಮಾಡಿದರೆ ಅವ್ರ ಮೇಲೂ ಕ್ರಮ ತಗೋತೀವಿ. ಈಗ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀರಿ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀರಿ. ಅವ್ರ ಮೇಲೆ ತಗೋಬಾರ್ದು ಅಂತ ಏನಿಲ್ಲ. ನಾನು ಇದನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಭಾಷಾಂತಕಾರರು ಇಂದ ಈಗ ಎಲ್ಲ 384 ಜನ ಗೆಜೆಟೆಡ್ ಪ್ರೊಬೇಷನರ್ಸ್ ಎಲ್ಲಿ ಆಗಿರೋದು, ಏನು ಈ ವಿಷಯ ಪ್ರಸ್ತಾಪ ಆದದ್ದು ಯಾಕೆ ಹೆಚ್ಚಾಗಿ? ಕನ್ನಡ ಭಾಷಾಂತರದ್ದಲ್ಲ, ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾರೆ, ಸರಿಯಾದ ರೀತಿಯಲ್ಲಿ ಭಾಷಾಂತರ ಮಾಡಿಲ್ಲ. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ, ಏನಂತ ಹೇಳಿದ್ದಾರೆ ಇವರು KIT ಅವರು ಏನು ಹೇಳಿದ್ದಾರೆ ಅಂತಂದರೆ, ದಿ ಟ್ರಿಬ್ಯುನಲ್ ವೈಡ್ ಆರ್ಡರ್ ಡೇಟೆಡ್ 17/2/2025 directed the R2 KPSC to keep the notification dated 29/1/2025 in abeyance. ಇವರು ಒಂದು ನೋಟಿಫಿಕೇಶನ್ ಮಾಡಿದ್ರಲ್ಲ, ಫೈನಲ್ ಪರೀಕ್ಷೆಗೆ ಬರ್ರಿ ಅಂತ, ಅದು ನೋಟಿಫಿಕೇಶನ್ನ ಅಬೇಯನ್ಸ್ನಲ್ಲಿ ಇಟ್ಟಿದ್ದಾರೆ. Accordingly, they kept it in abeyance till today. Hence,
interim direction is extended till next date of hearing. ಇದು KIT ಅವರು ಹೇಳಿರೋದು ಡಿವಿಷನ್ ಬೆಂಚು. ಫಾರ್ ಫೈನಲ್ ಹಿಯರಿಂಗ್ ಕಾಲ್ ಆನ್ 10/3/2025 ಅಂತ ಮೊನ್ನೆಯಿಂದ ಇವತ್ತು ನಾಳೆಗೆ ಹೋಗಿದೆ ಕೇಸು. ಈಗ 2 ಪ್ರಕರಣಗಳಿದ್ದಾವೆ. ಒಂದು ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟದ್ದು, ಅದು ಬಿಡಿ, ಅದು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನವರು, ಹೈಕೋರ್ಟ್ನವರು ನಾವು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ವರೆಗೆ ಏನು ಮೆಜರ್ ಏನು ತಗೋಬಾರ್ದು ಅಂತ ಹೇಳಿದ್ದಾರೆ, ತೀರ್ಮಾನಗಳನ್ನು ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ಕೋರ್ಟ್ ಮುಂದೆ ಇದೆ. ಇದರಲ್ಲಿ ಏನು ಹೇಳಿದ್ದಾರೆ, ನಾವು ನೋಟಿಫಿಕೇಶನನ್ನು ಅಬೇನ್ಸ್ನಲ್ಲಿ ಇಟ್ಟಿದ್ದೀವಿ, ಮತ್ತೆ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಕೋರ್ಟ್ನವ್ರು ತೀರ್ಪು ಕೊಡಲಿ. ನಾನು ಐ ಆಮ್ ನಾಟ್ ಅಫ್ರೈಡ್ ಆಫ್ ಟೇಕಿಂಗ್ ಎನಿ ಆ್ಯಕ್ಷನ್ ಅಗೇನ್ಸ್ಟ್ ಎನಿಬಡಿ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅವ್ರ ಶಿಕ್ಷೆ ಕೊಡೋಣ. ಅದ್ರ ಬಗ್ಗೆ ಎರಡನೇ ಮಾತಿರಲಿ. ನಿಮ್ಮ ಕಳಕಳಿ ಏನಿದೆ, ನಮಗೂ ಆ ಕಳಕಳಿ ಇದೆ. ಈಗ ಮೆಂಬರ್ಗಳನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಿಮ್ಮ ಕಾಲದಲ್ಲೂ ಆಗಿದ್ದಾರೆ. ಈಗ 16 ಜನ ಇದ್ದಾರಲ್ಲ, 9 ಜನ ನಿಮ್ಮ ಕಾಲದಲ್ಲಿ ಆಗಿದ್ದವರೇ ಇರೋದು, 7 ಜನ ನಮ್ಮ ಕಾಲದಲ್ಲಿ ಮಾಡಿದವರು ಇದ್ದಾರೆ. ಏನು ಪ್ರಾಮಾಣಿಕರಾಗೇ ಬರ್ತಾರೆ, ಶಿಫಾರಸ್ ಪತ್ರ ತಗೊಂಡು ನಾವು ಪ್ರಾಮಾಣಿಕರು, ಬಹಳ 100% ಪ್ರಾಮಾಣಿಕರು ಅಂತಲೇ ಅನ್ಕಕ್ಕೆ ಬರ್ತಾರೆ. ಆಮೇಲೆ ಹಿಂಗಾಗ್ಬಿಡ್ತಾರೆ. ಏನು ಮಾಡೋಕ್ಕಾಗೋದು? ಮುಂದಿನ ದಿನಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಇದೊಂದು ಶಿಫಾರಸ್ಸಿದೆ, ಸರ್ಚ್ ಕಮಿಟಿ ಮಾಡಬೇಕು ಅಂತ. ಸರ್ಚ್ ಕಮಿಟಿ ಮಾಡಬೇಕು, ಅದನ್ನು ಪ್ರಯೋಗ ಮಾಡಿ ನೋಡೋಣ. ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಒಂದು ಕಡಿಮೆ ಮಾಡಬೇಕು ಅನ್ನೋದು, ಎರಡನೇದು ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಮಾಡಬೇಕು ಅನ್ನೋದು. ಸಾಧ್ಯವಾದ ಮಟ್ಟಿಗೆ ಆನೆಸ್ಟ್ ಪೀಪಲ್ಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅಲ್ವಾ? ಈಗ ನಾವು ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲ ಪ್ರಾಮಾಣಿಕರು ಅಂತಲೇ ಅನ್ಕೊಳ್ಳೋದು. ಎಷ್ಟು ಜನ ಅಪ್ರಾಮಾಣಿಕರಿದ್ದಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಏನೇ ಆಗಲಿ, ನಾನು ಯಾವುದನ್ನು ಕೂಡ ವಹಿಸ್ಕೊಳ್ಳೋಕೆ, ನೀವು ಹೇಳಿದಂಥ ಎಲ್ಲನೂ ಕೂಡ ಅಭಿಪ್ರಾಯಗಳನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಒಂದು ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡಿ ವಿರೋಧ ಪಕ್ಷದವರ ಸಲಹೆಗಳನ್ನು ಕೂಡ ತಗೊಳ್ತೀನಿ. ಸರಿ ಮಾಡೋಣ, ಒಟ್ಟಿಗೆ KPSCನ ಸರಿ ಮಾಡೋಣ. ಮರುಪರೀಕ್ಷೆ ಮಾಡಲಿಕ್ಕೆ ನಾನೇನು ಹಿಂದೇಟು ಹೊಡೆಯಲ್ಲ. ಅಥವಾ ಮರುಪರೀಕ್ಷೆ ತೀರ್ಮಾನ ಮಾಡೋರು, ಮರುಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡೋರು KPSC ಅವರೇ. ನಾನು ಆದೇಶ ಕೊಡೋಕ್ಕಾಗಲ್ಲ. ಈಗ ನಮ್ಮ ಯಾರು ಸೌದಿಯವರು ಹೇಳಿದ್ರು, ಏನು ಕಾನೂನು ಅದು ಏನು ದೇವಲೋಕದಿಂದ ಬಂದಿದ್ದಾರ, ಅದು ಎಂಥದ್ದು KPSC ಮಾಡ್ಬೋದು ಅಂತ. ಬಟ್ ನೋಡಿ, ನೀವು ಒಬ್ಬ ಮೆಂಬರ್ ತೆಗೆದಾಕ್ಬೇಕಾದ್ರೆ ನೀವು ಗೊತ್ತಿರಬೇಕಲ್ವ, ಒಬ್ಬ ಮೆಂಬರ್ ತೆಗೆದಾಕ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಪ್ಕೋಬೇಕು, ರಾಷ್ಟ್ರಪತಿಗಳು ತೆಗಿಬೇಕು. ಸುಪ್ರೀಂ ಕೋರ್ಟು ಒಪ್ಪಿಗೆ ಒಡನೆ ರಾಷ್ಟ್ರಪತಿಗಳು ತೆಗಿಬೇಕು. ಗವರ್ನರ್ಗೂ ಅಧಿಕಾರ ಇಲ್ಲ ತೆಗಿಯೋಕ್ಕೆ. ಅವ್ರನ್ನ ಅಪಾಯಿಂಟ್ ಮಾಡೋಕ್ಕೆ ಅಧಿಕಾರ ಇದೆ, ತೆಗಿಯೋಕ್ಕೆ ಅಧಿಕಾರ ಇಲ್ಲ. ಗೊತ್ತಾಯ್ತಾ? ಅದರಿಂದ ನೀವು ಹೇಳಿದೆಲ್ಲ ಅಭಿಪ್ರಾಯಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಸರಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಈಗ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ, 2 ಪ್ರಕರಣಗಳ ಪಾಯಿಂಟ್ ಇರೋದ್ರಿಂದ ನಾನೇ ಮರುಪರೀಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಕಡೆ ಕೇಳಪ್ಪ ನೀನು ಅಶೋಕ, ಆ ಕಡೆ ಏನು ಮಾತಾಡ್ತೀಯ, ಅವ್ರಿಗೆ ನಾವು ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ? ಸ್ಟ್ರೈಕ್ ಮಾಡಿದ್ರಿ, ಮೀಡಿಯಾಕ್ಕೆ ಹೋಗೋದು, ನೀವು ಹೇಳಿದಾಗ ಮಾಡ್ತೀವಪ್ಪ.
ನೀವು ಏನು ಸರ್ ಮಾಡಬೇಕು ಅಂತ ಹೇಳ್ತೀರಲ್ಲ ಆ ಸರ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಮರುಪರೀಕ್ಷೆ ಮಾಡಿಬಿಡ್ರಿ. ಮರುಪರೀಕ್ಷೆ ನಾನ್ ಮಾಡಕ್ ಬರಲ್ರಿ. ನೀವು ಯಾರ್ರಿ ನೀವು? ಆದೇಶ ನಾನ್ ಮಾಡಕ್ ಬರಲ್ಲ. ಒಂದ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟರು ಅಂತ ಇಟ್ಕೊಂಡು ಮರುಪರೀಕ್ಷೆ ಮಾಡಬೇಕು, ಐ ವಿಲ್ ನಾಟ್ ಕಮ್ ಇನ್ ದಿ ವೇ. ಅಥವಾ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದುವರಿಯಿರಿ ಅಂತ ಇಟ್ಕೊಳ್ಳಿ, ಆಗ ನಾನು ಕರೆದು ಮಾತಾಡ್ತೀನಿ, ನಿಮ್ಮನ್ನು ಬಿಸಲು ಮಾತಾಡ್ತೀನಿ. ಆಗ್ಬೋದಾ? ಸೊ ಬಹುಶಃ ನಾನು ಅವರೆಲ್ಲರೂ ಸಮಾಧಾನ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇಡೀ ರಾಜ್ಯದ ಜನತೆಗೆ ಸಮಾಧಾನ ಆಗಿದೆ ನಿಮ್ಮ ಉತ್ತರದಿಂದ. ಈಗ ಪ್ರಶ್ನೋತ್ತರಕ್ಕಿಂತ ಮುಂಚೆ ಏನೂ ಇಲ್ಲ, ನಾವು ವಾಕೌಟ್ ಇಲ್ಲ ಹೊರಗೆ ಹೋಗ್ಲಿಕ್ಕೆ ಅಂತ ಮಾಡ್ಲಾ? ಅಲ್ಲ ಕೇಳಿದ್ವಿ ನಿಮ್ಮ ಲಕ್ಷಣ ಇಲ್ಲ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಹೇಳಿದ್ಮೇಲೆ ಆಯ್ತು ಮಾತಾಡ್ತಾರೆ ಅವರು. ನಿಮ್ಮ ಸಲಹೆ ವಾಕೌಟ್ ಮಾಡ್ಬೇಕು ಅಲ್ಲಲ್ಲ, ಅಥವಾ ದಂಡಿ ಮಾಡ್ಬೇಕು, ನೀವೇ ಹೇಳ್ಬಿಡಿ. ಅದೊಂದು ರೂಲಿಂಗ್ ಅಲ್ಲ, ಅವ್ರು ಅಭಿನಂದನೆ ಸಲ್ಲಿಸ್ತಾರೆ. ಸಾಧನೆ ಮಾಡಿರಲ್ಲ ಈಗ ಅವ್ರು ಮಾತಾಡ್ಲಿ. ಇಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.